ರೀ ನನಗೆ ತುಂಬ ಭಯ ಆಗ್ತಿದೆ ರೀ. ಒಂದು ಮದುವೆ ಮಾಡೋದೇ ಕಷ್ಟ ಅಂಥದ್ರಲ್ಲಿ ನಮ್ಮ ಮನೇಲಿ ಎರಡೆರಡು ಮದುವೆ ನಡೀತಿದೆ. ಇದರಲ್ಲಿ ಶ್ರಾವಣಿ ಅಮ್ಮನ ಮದುವೆಲಿ ಬೇರೆ ಓಡಾಡಬೇಕು. ಇಷ್ಟೆಲ್ಲ ನಿಭಾಯಿಸೋಕ್ಕಾಗುತ್ತೇನ್ರಿ ನಮ್ಮ ಕೈಲಿ? ವಿಶಾಲು, ನಿಭಾಯಿಸಲೇಬೇಕಲ್ವನೇ. ಯಜಮಾನ್ರು ನಮಗೆ ಕೆಲಸ ಕೊಟ್ಟು ದನಿ ಮಾತ್ರ ಅಲ್ಲ, ಅವರು ನಮ್ಮ ಮನೆ ದೇವರಿದ್ದ ಹಾಗೆ. ಮೊದಲು ದೇವ್ರ ಕೆಲಸ, ಆಮೇಲೆ ನಮ್ಮ ಮನೆ ಜವಾಬ್ದಾರಿ. ಶ್ರಾವಣಿಯಮ್ಮವ್ರ ಮದುವೆ ಶಾಸ್ತ್ರಗಳೆಲ್ಲ ಬೆಳಿಗ್ಗೆ ಶುರುವಾಗಿ ಮಧ್ಯಾಹ್ನಷ್ಟರಲ್ಲಿ ಮುಗಿದೋಗುತ್ತೆ. ನಮ್ಮ ಮನೆಯವರು ಒಂದಷ್ಟು ಜನ ಇಲ್ಲಿದ್ದು ಬಂದವ್ರನ್ನ ಹೋಗೋರನ್ನ ಮಾತಾಡ್ಸ್ಕೊಂಡಿರಲಿ. ನಾವು ಮಾತ್ರ ಶ್ರಾವಣಿಯಮ್ಮವ್ರ ಮದುವೆ ಹೋಗಿ ಅಲ್ಲಿರೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಷ್ಟರಲ್ಲಿ ಇಲ್ಲಿಗೆ ಬಂದ್ಬಿಡೋಣ. ಏನೋ ರೀ, ನನಗಂತೂ ನೆನೆಸ್ಕೊಂಡ್ರೆ ಈಗಲೂ ಕೈಕಾಲು ನಡುಗ್ತಾ ಇದೆ. ಏನೂ ಆಗಲ್ಲ ಕಣೆ, ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಜೀವನ ನಡೆಸೋದು ಕಷ್ಟ ಏನೂ ಅಲ್ಲ ಕಣೆ. ಆದರೆ ಇಂಥ ಸಂದರ್ಭಗಳೆಲ್ಲ ಬಂದಾಗ ಜಾಣ ಮೇಲ್ದ ಎದುರಿಸಿ ಜೀವನ ನಡೆಸ್ತೀವಲ್ಲ, ಅದು ದೊಡ್ಡತನ. ಏನಪ್ಪ ನೀವು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಮದುವೆ ಮನೇಲಿ ಮದುವೆ ಮಾತುಕತೆ ಬಿಟ್ಟು ಇನ್ನೇನು ಮಾತಾಡ್ತಿರ್ತೀವಪ್ಪ? ಮದುವೆ ಬಗ್ಗೆನೇ ಮಾತಾಡ್ತಿದ್ವಿ. ನಮ್ಮ ಮನೇಲಿ ಜೋಡಿ ಮದುವೆ ಬೇರೆ, ಶ್ರಾವಣಿ ಅಮ್ಮನ ಮದುವೆಗೂ ಹೋಗ್ಬಿಟ್ಟು ಬರಬೇಕಲ್ಲ, ಇಷ್ಟೆಲ್ಲ ನಿಭಾಯಿಸೋಕ್ಕಾಗುತ್ತಾ ಅಂತ ನಿಮ್ಮ ಅಪ್ಪನ ಕೇಳ್ತಾ ಇದ್ದೆ. ನೀನೇನು ತಲೆ ಕೆಡಿಸ್ಕೊಂಬೇಡಮ್ಮ, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಅಷ್ಟಕ್ಕೂ ಆ ಮನೇಲಿ ನಡೀತಿರೋ ಮದುವೆಗೂ ನಮ್ಮ ಮನೇಲಿ ನಡೀತಿರೋ ಮದುವೆಗೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ದುಡ್ಡು ಕಾಸು ಇದ್ದರೆ ಮದುವೆ ನಡೆದೋಗುತ್ತಮ್ಮ. ಆದರೆ ಇಲ್ಲಿ ಕೆಲಸಗಳಾಗಬೇಕಂದ್ರೆ ಜನಗಳು ಬೇಕು. ನಾನು ಆ ಮದುವೆಯಲ್ಲಿ ಒಬ್ಬ ಮೇಲ್ವಿಚಾರಕ ಅಷ್ಟೇ ಕಣಮ್ಮ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿರ್ಬೇಕು. ಆದರೆ ಇಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕು. ಎಲ್ಲ ಆಗುತ್ತೆ, ನೀನೇನು ತಲೆ ಕೆಡಿಸ್ಕೊಂಬೇಡ. ಆಮೇಲೆ ಅಪ್ಪ, ನಿಂಗೊಂದು ವಿಷಯ ಹೇಳಬೇಕಾಯಿತು. ಸಾಲಿಗ್ರಾಮದಿಂದ ಲಲಿತಾದೇವಿ ಅಮ್ಮವ್ರು ಬಂದಿದ್ದಾರೆ. ಏನು, ಲಲಿತಾದೇವಿ ಅಮ್ಮವ್ರು ಬಂದಿದ್ದಾರಾ? ವಿಶಾಲು, ಟೈಮ್ ಎಷ್ಟೈತೆ? ನಾನು ಹೋಗಿ ಬಂದ್ಬಿಡ್ತೀನಿ. ಅಯ್ಯೋ ರೀ, ಸ್ವಲ್ಪ ಇರ್ರಿ. ಹೇಗೆ ಇರೋದು? ಅಮ್ಮವರೇ ಇಲ್ಲಿಗೆ ಬಂದಿದ್ದಾರೆ ಅಂದರೆ ನೋಡದೆ ಇರೋಕ್ಕಾಗದ? ಹೋಗಿ ಬಂದ್ಬಿಡ್ತೀನಿ. ಅರ್ಥ ಆಗುತ್ತೆ ನೀವು ಹೇಳೋದಲ್ಲ, ಆದರೆ ಅಲ್ಲಿಗೆ ಅಮ್ಮನ ಮುಂದೆ ಹೋದಾಗ ಇವ್ನು ಮದುವೆ ವಿಚಾರ ಮಾತಾಡಬಾರ್ದು ಅನ್ನೋದು ನೆನಪಿರುತ್ತೆ ತಾನೇ? ಹೌದಪ್ಪ, ನನ್ನ ಮದುವೆ ಯಾವತ್ತು ಅಂತ ಶ್ರಾವಣಿ ಮೇಡಮ್ಗಾಗಲಿ ಯಜಮಾನ್ರಿಗಾಗಲಿ ಅಥವಾ ಲಲಿತಾದೇವಿ ಅಮ್ಮವ್ರಿಗಾಗಲಿ ಹೇಳೇ ಇಲ್ಲ. ಅದರಲ್ಲೂ ಯಜಮಾನ್ರಿಗಂತೂ ನಾನು ಮದುವೆ ಆಗ್ತಿರೋ ವಿಷಯನೇ ಗೊತ್ತಿಲ್ಲ. ಆದಷ್ಟು ಲಲಿತಾದೇವಿ ಅಮ್ಮವ್ರಿಗೆ ಗೊತ್ತಾಗ್ದಿರೋ ಥರನೇ ನೋಡ್ಕೊಳಪ್ಪ. ಅಯ್ಯೋ ಭಗವಂತ, ಅಮ್ಮವ್ರ ಮುಂದೆ ನಿಂತು ಮಾತಾಡ್ತಿದ್ರೆ ನನಗೆ ಯಾವುದು ನೆನಪೇ ಇರಲ್ಲ ಕಣೋ. ಅವ್ರ ಹತ್ರ ಸುಳ್ಳು ಹೇಳೋಕ್ಕೂ ಇಂಥ ವಿಷಯನ ಮುಚ್ಚಿಡೋಕ್ಕೂ ನನ್ನ ಕೈಲಿ ಆಗಲ್ಲ ಕಣೋ. ಹಂಗಾದ್ರೆ ನೀವು ಹೋಗ್ಲೇಬಾರ್ದು ಅಲ್ಲಿಗೆ. ಹೆಂಗಿದ್ರು ಯಜಮಾನ್ರನ್ನ ನೋಡಿಕೊಂಡು ಲಗ್ನ ಪತ್ರಿಕೆ ಕೊಡೋಕೆ ಹೋಗ್ತಿರಲ್ಲ, ಆವಾಗಲೇ ಅಮ್ಮನವ್ರನ್ನ ನೋಡ್ಕೊಂಡು ಬನ್ನಿ. ಅದು ನಿಜನೇ ಕಣೆ. ಅಮ್ಮವ್ರನ್ನ ನೋಡದೆ ಇರೋಕ್ಕೆ, ಮಾತಾಡದೆ ಇರೋಕ್ಕೆ ಮನ್ಸು ಕಷ್ಟ ಆಗ್ಬೋದು.